ಪಾಕಿಸ್ತಾನ ಅನ್ನೋ ದೇಶ ಈಗ ಇದೆ, ಮುಂದೆ ಇರುತ್ತೋ ಇರಲೋ ಗೊತ್ತಿಲ್ಲ. ತನ್ನ ಅಂತ್ಯವನ್ನ ತಾನೇ ಬರೆದುಕೊಂಡಿರುವ ಪಾಕ್ ಅಂತ್ಯಕಾಲಕ್ಕೆ ಬಂದು ನಿಂತಿದೆಯಾ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿದೆ. ಭಾರತದ ಜೊತೆ ಪದೇ ಪದೇ ಕಿರಿಕ್ ಮಾಡಿಕೊಳ್ಳುವ ಪಾಕಿಸ್ತಾನಕ್ಕೆ ಇನ್ನೂ ಉಳಿಗಾಲವೇ ಇಲ್ಲ ಅನಿಸುತ್ತೆ. ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗದೆ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಾ ಇದೆ. ತಾಲಿಬಾನಿಗಳ ಶತ್ರುತ್ವವನ್ನು ಕಟ್ಟಿಕೊಂಡಿರೋ ಪಾಕ್ ಪರಿಸ್ಥಿತಿ ಈಗ ನರಕವಾಗಿದೆ. ಪಾಕ್ನಲ್ಲಿರೋ ಜನಕ್ಕೆ ಮತ್ತು ಅಲ್ಲಿನ ಅಧಿಕಾರಿಗಳಿಗೆ ಸೇಫ್ಟಿನೇ ಇಲ್ಲ ಅನಿಸುತ್ತೆ. ಬೀದಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಕಿಡ್ನ್ಯಾಪ್ ಆಗ್ತಾ ಇದ್ದಾರೆ. ಹಾಗಿದ್ರೆ ಪಾಕ್ನಲ್ಲಿ ಏನಾಗ್ತಿದೆ, ಯಾಕೆ ಸೇಫ್ಟಿ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ. ಈ ಎಲ್ಲವನ್ನ ವಿವರವಾಗಿ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಪಾಕಿಸ್ತಾನದೊಳಗೆ ಅಧಿಕಾರಿಗಳನ್ನು ಅಪಹರಿಸಿಕೊಂಡು ಹೋದರೂ ತನ್ನ ಕೈಯಲ್ಲಿ ಏನೂ ಮಾಡದ ಹೀನಾಯ ಸ್ಥಿತಿಗೆ ಪಾಕಿಸ್ತಾನ ಬಂದು ತಲುಪಿದೆ. ನಿಜಕ್ಕೂ ಪಾಕಿಸ್ತಾನದ ಮಿಲಿಟರಿ ಏನು ಮಾಡ್ತಾ ಇದೆ? ತನ್ನ ದೇಶವನ್ನು ಬಿಟ್ಟು ಕೊಡ್ತಿದೆಯಾ ಅನ್ನೋ ಅನುಮಾನ ಹುಟ್ಟು ಹಾಕಿದೆ. ಅಂದಹಾಗೆ ಪಾಕಿಸ್ತಾನದಲ್ಲಿ ತೆಹ್ರೀಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅಂದರೆ TTP ಬಂಡುಕೋರರು ಪಾಕಿಸ್ತಾನ ಪರಮಾಣು ಶಕ್ತಿ ಆಯೋಗದ 18 ಉದ್ಯೋಗಿಗಳನ್ನು ಅಪಹರಿಸಿದ್ದಾರೆ. ಕಬೂಲ್ ಖೇಲ್ ಅಣುಶಕ್ತಿ ಗಣಿಗಾರಿಕೆ ಯೋಜನಾ ಸ್ಥಳದ ಕಡೆಗೆ ಪ್ರಯಾಣಿಸುತ್ತಿದ್ದ ಉದ್ಯೋಗಿಗಳನ್ನು ಭಾರೀ ಶಸ್ತ್ರಸಜ್ಜಿತ ರಸ್ತೆ ಮಧ್ಯದಲ್ಲಿ ತಡೆದು ದಾಳಿಯನ್ನು ನಡೆಸಿದ್ದಾರೆ. ನಂತರ ಅವರೆಲ್ಲರನ್ನ ಅಪಹರಿಸಿ ಅವರು ಪ್ರಯಾಣಿಸುತ್ತಿದ್ದ ವಾಹನಕ್ಕೆ ಬೆಂಕಿ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನಿರಂತರ ಚಟುವಟಿಕೆಗಳಿಂದ ಬಾಧಿತವಾಗಿರುವ ಲಕ್ಕಿ ಮಾರ್ವತ್ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಘಟನೆಯ ಮಾಹಿತಿ ಪಡೆದ ಸ್ಥಳೀಯ ಪೊಲೀಸರು ತಕ್ಷಣ ಕಾರ್ಯಾಚರಣೆ ನಡೆಸಿ 8 ಜನರನ್ನು ರಕ್ಷಣೆ ಮಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯ ವೇಳೆ 3 ಗಾಯಗೊಂಡಿದ್ದು ಅದರಲ್ಲಿ ಓರ್ವನ ಸ್ಥಿತಿ ಗಂಭೀರವಾಗಿದೆ. ಇನ್ನುಳಿದ ಒತ್ತೆಯಾಳುಗಳನ್ನು ರಕ್ಷಿಸಲು ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಹೇಳಿ ಕೂಡ ವರದಿಯಾಗಿದೆ. ಅಪಹರಣದ ಜವಾಬ್ದಾರಿ ಹೊತ್ತುಕೊಂಡಿರುವ TTP ಅಪಹರಣಕ್ಕೊಳಗಾದ ಉದ್ಯೋಗಿಗಳನ್ನು ತೋರಿಸುವ ವಿಡಿಯೋವನ್ನು ಬಿಡುಗಡೆ ಮಾಡಿದೆ. ಪಾಕಿಸ್ತಾನದ ಜೈಲುಗಳಲ್ಲಿರುವ TTP ಕೈದಿಗಳನ್ನು ಬಿಡುಗಡೆ ಮಾಡುವುದು ಸೇರಿದಂತೆ ಸಂಘಟನೆಯ ಇತರ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ತಮ್ಮನ್ನು ಬಿಡುಗಡೆ ಮಾಡಿಕೊಳ್ಳಬೇಕೆಂದು ಒತ್ತೆಯಾಳುಗಳು ವಿಡಿಯೋದಲ್ಲಿ ಮನವಿಯನ್ನು ಮಾಡಿದ್ದಾರೆ. ಈ ವಿಡಿಯೋದ ಬಗ್ಗೆ ಕೂಡ ಪರಿಶೀಲನೆ ನಡೀತಾ ಇದೆ. ಅಪಹರಣಕ್ಕೊಳಗಾದ ಉದ್ಯೋಗಿಗಳು ಇಂಧನ, ಕೃಷಿ ಮತ್ತು ಔಷಧದಂಥ ಕ್ಷೇತ್ರಗಳಲ್ಲಿ ಶಾಂತಿಯುತ ಪರಮಾಣು ಬಳಕೆಯನ್ನು ವೃದ್ಧಿಪಡಿಸುವ ಉದ್ದೇಶದ CAEC ಅಡಿಯಲ್ಲಿ ಕೈಗಾರಿಕೆ ಯೋಜನೆಗಳಲ್ಲಿ ಕೆಲಸ ಮಾಡುವರಾಗಿದ್ದಾರೆ. ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಿಗಳಿಗೆ ಈ ಪ್ರದೇಶದಲ್ಲಿ ಆಗಾಗ ಭದ್ರತಾ ಅಪಾಯ ಎದುರಾಗ್ತಿರುವುದನ್ನು ಈ ಘಟನೆ ಎತ್ತಿ ತೋರಿಸ್ತಾ ಇದೆ. ಗಡಿಯಲ್ಲಿ ಪಾಕಿಸ್ತಾನ ಆರ್ಮಿ ಏನು ಮಾಡ್ತಾ ಇದೆ? ಗಡಿ ನುಗ್ಗಿ ಬರುವಾಗ ಆರ್ಮಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಈಗ ಎಲ್ಲರಿಗೂ ಕಾಡ್ತಾ ಇದೆ. ಇತ್ತೀಚಿನ ತಿಂಗಳುಗಳಲ್ಲಿ ಪಾಕಿಸ್ತಾನದಲ್ಲಿ ಈ ಚಟುವಟಿಕೆಗಳು ವ್ಯಾಪಕವಾಗ್ತಿದೆ. ಈ ಘಟನೆಯ ಒಂದು ದಿನ ಮೊದಲು ಬಲೂಚ್ ಲಿಬರೇಷನ್ ಆರ್ಮಿಯ ಪ್ರತ್ಯೇಕತಾವಾದಿಗಳ ದುರ್ಗಮ ಪ್ರದೇಶದ ಜಿಲ್ಲೆಗಳಲ್ಲಿನ ಬ್ಯಾಂಕ್ ಮೇಲೆ ದಾಳಿ ಮಾಡಿತು. ಈ ಘಟನೆಗಳಲ್ಲಿ ಯಾವುದೇ ಸಾವು ನೋವುಗಳು ವರದಿ ಆಗಲಿಲ್ಲವಾದರೂ ಈ ದಾಳಿ ದೇಶಾದ್ಯಂತ ಭಯೋತ್ಪಾದಕ ಕೃತ್ಯಗಳ ತೀವ್ರತೆಯನ್ನು ಪ್ರತಿಬಿಂಬಿಸ್ತಾ ಇದೆ. TTP ಮತ್ತು ಬಲೂಚ್ ದಂಗೆಕೋರರು ಅಫ್ಘಾನಿಸ್ತಾನದ ಬೆಟ್ಟಗುಡ್ಡಗಳಲ್ಲಿ ಅವಿತುಕೊಂಡು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಎಂದು ಪಾಕಿಸ್ತಾನ ಆರೋಪಿಸಿದೆ. ಹೀಗೆ ಆರೋಪ ಮಾಡಿಯೇ ಅಫ್ಘಾನ್ ಮೇಲೆ ವೈಮಾನಿಕ ದಾಳಿ ಮಾಡೋಕ್ಕೆ ಹೋದ ಪಾಕ್ ಅಮಾಯಕರ ಜೀವವನ್ನು ಬಲಿಯನ್ನು ಪಡೆದಿತ್ತು. ಹೀಗಾಗಿ ತಾಲಿಬಾನಿಗಳ ದ್ವೇಷವನ್ನು ಪಾಕಿಸ್ತಾನ ಈಗಾಗಲೇ ಕಟ್ಟಿಕೊಂಡಿದೆ. ಇದರ ಮಧ್ಯ ಪಾಕಿಸ್ತಾನ ಬಳಲಿ ಬೆಂಡಾಗಿ ಹೋಗಿದೆ. ಭಾರತದ ಮೇಲೆ ಚೂ ಬಿಡ್ತಿದ್ದ ಪಾಕ್ ಸರಿಯಾಗಿ ಪೆಟ್ಟು ತಿಂತಾ ಇದ್ದು ತನ್ನ ದೇಶವನ್ನು ಹೇಗೆ ಉಳಿಸಿಕೊಳ್ಳುತ್ತೆ? ಹಾಗೆ ಪಾಕಿಸ್ತಾನದಲ್ಲಿ ಚಾಂಪಿಯನ್ ಟ್ರೋಫಿ ಕೂಡ ನಡೆಯಲಿದ್ದು ಅದಕ್ಕೆ ಪಾಕ್ ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಕೊಡುತ್ತೆ ಅನ್ನೋ ಅನುಮಾನ ಹೆಚ್ಚಾಗಿದೆ. ಬೇರೆ ಬೇರೆ ದೇಶಗಳಿಂದ ಆಟಗಾರರು ಬಂದಿರ್ತಾರೆ, ಸೇಫ್ಟಿ ಮುಖ್ಯ ಆಗಿರುತ್ತೆ. ಯಾವ ರೀತಿ ಸೇಫ್ಟಿ ಕೊಡುತ್ತಪ್ಪ ಪಾಕಿಸ್ತಾನ ಅನ್ನೋ ಚಿಂತೆ ಈಗ ಅಲ್ಲಿನ ಕ್ರಿಕೆಟ್ ಆಟಗಾರರಿಗೆ ಹೆಚ್ಚಾಗಿದ್ದು, ಹಾಗಾಗಿ ಭಾರತ ಟೀಮ್ ಅಲ್ಲಿ ಆಟ ಆಡೋಕ್ಕೂ ಹೋಗ್ತಾ ಇಲ್ಲ. ನಿಮಗೆ ಈ ಬಗ್ಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.